ನಮಸ್ಕಾರ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಸೂರತ್ತಲ್ಲಿದ್ದೇನೆ. ಸೂರತ್ತನ್ನು ಇಡಿಯದಾಗಿ ತೋರಿಸುವ ಒಂದು ಪ್ರಯತ್ನಕ್ಕೆ ನಮ್ಮ ತಂಡ ಬಂದಿದೆ. ಈಗಾಗಲೇ ನಿಮ್ಗೆ ಆ ವಿಚಾರ ಗೊತ್ತಿದೆ. ಆದರೆ ನಾನು ನಮ್ಮೂರಿನ ಹುಡುಗ, ಒಂದು ರೀತಿಯಲ್ಲಿ ಬರಿಗಾಲಲ್ಲಿ ಬಂದಂಥ ಒಬ್ಬ ಹುಡುಗ, ತನ್ನದೇ ಆದಂಥ ಫಿಟ್ನೆಸ್ಸು, ತನ್ನದೇ ಆದಂಥ ಶ್ರಮ, ತನ್ನದೇ ಆದಂಥ ಒಂದಿಷ್ಟು ಹುಡುಗಾಟಿಕೆ, ಇವೆಲ್ಲದರ ಮೂಲಕ ಕರಾಟೆ ಗಿರಾಟೆ ಸರ್ಪ ಕರಾಟೆ ಎಲ್ಲವನ್ನ ಇಟ್ಕೊಂಡು ಒಂದು ಬಹಳ ಎತ್ತರಕ್ಕೆ ಬೆಳೆದು ಇವತ್ತು ನ್ಯಾಷನಲ್ ಎಕ್ಸ್ಪರ್ಟ್ ಅನ್ನುವ ರೀತಿಯಲ್ಲಿ ಬೆಳೆದಿದ್ದಾರೆ. ನೀವಿಲ್ಲಿ ಓದ್ತೀರಿ, ನ್ಯಾಷನಲ್ ಫಿಟ್ನೆಸ್ ಎಕ್ಸ್ಪರ್ಟ್ ರಾಜ್ ಶೆಟ್ಟಿ, ನಮ್ಮೂರಿನ ಹುಡುಗ, ಉಡುಪಿಯವರು. ಅವರು ಇವತ್ತಿಲ್ಲಿ ಅದ್ಭುತವಾದಂಥ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಹೋಲಿಸ್ಟಿಕ್ ಅಪ್ರೋಚಿನ ಮೂಲಕ ನೀವು ಒಬೆಸಿಟಿಯನ್ನು ಕರಗಿಸುವಂಥದ್ದಿರ್ಬೋದು, ಯಾವುದೇ ಆಧುನಿಕವಾದಂಥ ಒಂದು ಕ್ರಾಸ್ ಮಾರ್ಗಗಳನ್ನು ಬಳಸದೇನೆ ನಮ್ಮದೇ ದೇಶೀಯವಾದಂಥ ಪದ್ಧತಿ, ಊಟನೂ ಮಾಡಿ ದೇಹವನ್ನು ಕರಗಿಸಿ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳಿ, ಈ ಥರದ ಒಂದು 4+1=100 ಅನ್ನುವಂಥ ಒಂದು ಪಂಚಸೂತ್ರದ ಮೇಲೆ ಅವರು ಇಡೀ ದೇಹವನ್ನು ದೇಗುಲವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ಅಂಥ ಒಂದು ಅಪರೂಪದ ಅವರ ಒಂದು ಫಿಟ್ನೆಸ್ ಜಿಮ್ಮಿಗೆ ಅಥವಾ ಫಿಟ್ನೆಸ್ಸಿನ ಕಾಶಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿಂದ ಅದು ಆರಂಭ. ನೋಡ್ತಾ ಬನ್ನಿ, ಹಾಗೆಯೇ ಬನ್ನಿ. ನೋಡಿ, ಇಲ್ಲೂ ಇದೆ. ಇಲ್ಲಿ ಅವರ ಇಡೀಯಾದಂಥ ಒಂದು ಅವರಲ್ಲಿ ಏನು ಮಾಡ್ತಾರೆ, DrRaj ಶೆಟ್ಟಿ ಆಯು, ಎ ಸೆಂಟರ್ ಫಾರ್ ಒಬೆಸಿಟಿ ಆ್ಯಂಡ್ ವಿಲ್ನೆಸ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ. ಇದು ಯೋಗ ಮತ್ತು ನಮ್ಮ ಶಾಸ್ತ್ರೀಯವಾದಂಥ ಪದ್ಧತಿಗಳು ಇವನ್ನೆಲ್ಲ ಬಳಸಿ ನಮ್ಮ ಇಡೀಯಾದಂಥ ದೇಹವನ್ನು ಸುಂದರವಾಗಿ, ಶುದ್ಧವಾಗಿ, ಸಮರ್ಥವಾಗಿ, ಸಮೃದ್ಧವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವರು ಕಲಿಸುವುದೇ ಅವರ ಮೂಲ ಮಂತ್ರ. ಬನ್ನಿ. ನಿಜವಾಗಿ ಹೇಳಬೇಕಂದ್ರೆ ಈ ಥರದ ವ್ಯಕ್ತಿಗಳನ್ನು ನೀವು ಅವ್ರ ಹತ್ರ ನಾವು ಮುಂದೆ ಮಾತಾಡ್ತೇವೆ, ಅವರ ಸಂದರ್ಶನವನ್ನು ಮಾಡ್ತೇವೆ, ಹೇಗಿದ್ದರು ಹೇಗಾದರು ಅನ್ನುವಂಥದ್ದು. ಆ್ಯಕ್ಚುಲಿ ಈ ಬಿಲ್ಡಿಂಗು ರಾಜ್ ಶೆಟ್ಟಿ ಅವ್ರದ್ದಲ್ಲ. ಆದರೆ ಒಂದು ಟೆರೇಸನ್ನು ನೀವು ಬೆಂಗಳೂರಿನಲ್ಲಿ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ನೋಡ್ತೇವೆ. ಆ ಟೆರೇಸ್ಗಳನ್ನು ವೇಸ್ಟಾಗಿ, ಅದನ್ನು ಬಳಕೆಗೆ ರಹಿತವಾಗಿ ಏನೇನೋ ಕಸಕಡ್ಡಿಗಳನ್ನು ತುಂಬಿಕೊಳ್ಳೋದು ನೋಡ್ತೀರಿ. ಆದರೆ ರಾಜ್ ಶೆಟ್ಟಿ ಅಂತ ಒಬ್ಬ ಕ್ರಿಯೇಟರ್ ಕೈಯಲ್ಲಿ ಕೊಟ್ಟರೆ ಒಂದು ಟೆರೇಸ್ ಕೂಡ ಹೇಗೆ ಒಂದು ನಂದನವನ ಆಗ್ಬೋದು, ಒಂದು ಇಡೀ ಪ್ರತಿಯೊಬ್ಬರು ಅದನ್ನು ನೋಡಿ ಕಲ್ತ್ಕೊಳ್ಬೋದು ಹೇಗೆ ಅನ್ನೋದನ್ನು ಈಗ ಸೃಷ್ಟಿ ಮಾಡಿದ್ದ ಜಗತ್ತಿಗೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಅದು ಇವರ ಒಂದು ವಿಶ್ವಾಸಾರ್ಹತೆ ಎಷ್ಟು ಅಂತಂದರೆ, ಈ ಬಿಲ್ಡಿಂಗಲ್ಲಿ ಟೆರೇಸನ್ನು ಬಳಸ್ಕೊಂಡು ಅವರು ಫಿಟ್ನೆಸ್ ಸೆಂಟರ್ ಏನು ಮಾಡಿದ್ದಾರೆ, ಇಲ್ಲಿಂದನೇ ಆರಂಭ ನಾನೇನು ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ. ಈ ಲಿಫ್ಟಿನ ಬಾಗಿಲು ಕೂಡ ಅವರ ಸಾಧನೆಯ ಕಥೆಯನ್ನು ಹೇಳ್ತಾ ಇದೆ. ಬನ್ನಿ. ನೋಡಿ, ಈ ಬಿಲ್ಡಿಂಗಿನ 4th ಫ್ಲೋರಿಗೆ ನಾನು ಬಂದಿದ್ದೇನೆ. ಈಗ ಬಂದರೆ ಇಲ್ಲಿಯೂ ಕೂಡ ನೀವು ನೋಡ್ತೀರಿ. ನೋಡಿ, ಇಲ್ಲೆಲ್ಲವೂ ಅವರು ಇಷ್ಟು ವರ್ಷಗಳಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಮಾತಿನಲ್ಲಿ ಹೇಳಬೇಕಾಗಿಲ್ಲ, ಇದು ಕೃತಿಯ ರೂಪದಲ್ಲಿದೆ. ಇಲ್ಲೆಲ್ಲವೂ ಒಬೆಸಿಟಿಯನ್ನು ಅವರು ಯಾವ ರೀತಿ ಕರಗಿಸಿ ಅವ್ರಿಗೊಂದು ಹೊಸ ಬದುಕನ್ನು ಕೊಟ್ಟಿದ್ದಾರೆ, ಹೊಸ ಬದುಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ನೀವು ನೋಡ್ತೀರಿ. ನೋಡಿ, ಇಲ್ಲೆಲ್ಲ ಇದೆ ಅವರ ಸಾಧನೆಯ ಚಿತ್ರಗಳಿದು. ನಾನು ಸರ್ಪ ಕರಾಟೆ ಅನ್ನಲ್ಲ, ಈ ನಮ್ಮ RajAshok ಶೆಟ್ಟರು ಒಂದು ಕಾಲದಲ್ಲಿ ಸರ್ಪ ಕರಾಟೆಯಲ್ಲಿ ಬಹಳ ನಿಷ್ಣಾತರು. ದೇಶದಲ್ಲಿ ಯಾರೂ ಇದನ್ನು ಮಾಡಿಲ್ಲ. ಆಮೇಲೆ ಇವರು, ನೀವು ಒಂದು ಸರ್ಕಸ್ ಕಂಪನಿಗಳಲ್ಲೆಲ್ಲ ಗಮನಿಸಿರ್ಬೋದು, ಈ ಲಾರಿಗಳನ್ನು ಅಥವಾ ಬೈಕ್ಗಳನ್ನೆಲ್ಲ ಅವರು ಹೊಟ್ಟೆ ಮೇಲೆ ಹಾಯಿಸ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಮಣೆಯನ್ನು, ಹಲಗೆಯನ್ನು ಇಡ್ತಾರೆ ಸಾಮಾನ್ಯವಾಗಿ. ಆದರೆ ಹಲಗೆಯನ್ನು ಇಟ್ಕೊಳ್ದೇನೆ 62ರಿಂದ 80 ಬುಲೆಟ್ಗಳನ್ನು ಏಕಕಾಲದಲ್ಲಿ ಹೊಟ್ಟೆ ಮೇಲೆ ಹರಿಸ್ಕೊಳ್ತಾ ಇದ್ದರು. ಕಾರಿನಿಂದ, ಬೈಕ್ನಿಂದ, ಮೆಟಡಾರ್ನಿಂದ ಲಾರಿಯವರೆಗೂ ಅವರು ಆವಾಗ ಅದನ್ನು ಆ ಸಾಹಸವನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ 3-4 ಬಿಲ್ಡಿಂಗಿಂದ ಯಾವುದೇ ಸಪೋರ್ಟ್ ಇಲ್ಲದೇ ಜಂಪ್ ಮಾಡ್ತಾಯಿದ್ರು. ಅಂದರೆ ರಾಜ್ ಶೆಟ್ಟಿಯ ಇಡೀ ಜೀವನದ ಒಂದು ಯಾತ್ರೆ ಇದೆಯಲ್ಲ, ಸಾಹಸ ಯಾತ್ರೆ, ಅದನ್ನು ನೀವು ಕಲ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ. ಅವರು ನಟಿಸಿದರೆ ಬಾಲಿವುಡ್ಡಿನ ಬಹಳ ದೊಡ್ಡ ದೊಡ್ಡ ನಟ ನಟಿಯರಿಗೆ ಫಿಟ್ನೆಸ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಕನ್ನಡದಲ್ಲೂ 2-3 ಸಿನಿಮಾವನ್ನು ಬೇರೆ ಮಾಡಿದ್ದಾರೆ.
ಆಮೇಲೆ ರವಿಶಂಕರ್ ಅಂಥ ಆಧ್ಯಾತ್ಮಿಕ ಗುರುವಿಗೆ ಕೂಡ ಅವರು ತನ್ನ ಈ ಫಿಟ್ನೆಸ್ ಪಾಠವನ್ನು ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಇವನ್ ಅವರು ದೇಶದ ಪ್ರಧಾನಿ ಮೋದಿಯವರಿಂದ ಹಿಡಿದು ಇಲ್ಲಿಯ ಪ್ರತಿಯೊಂದು ಆಫೀಸರ್ಸು, ಆಮೇಲೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಅವರು ಈ ಹೊಸತಾಗಿ ರಿಕ್ರೂಟ್ ಆಗುವವರಿಗೆ ಫಿಟ್ನೆಸ್ ಪಾಠವನ್ನು ಮಾಡುವ ಮತ್ತು ಇಡೀದಾಗಿ ನಮ್ಮ ಶಾಸ್ತ್ರೀಯ ಪದ್ಧತಿಯಲ್ಲೇ ಈ ದೇಹವನ್ನು ಹೇಗೆ ಒಂದು ಫಿಟ್ಟಾಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವರು ಅಧಿಕೃತವಾಗಿ ತರಬೇತುದಾರ. ಇಲ್ಲಿಯ ಪೊಲೀಸ್ ಆಫೀಸರಿಂದ ಹಿಡಿದು ಕಮಿಷನರಿಂದ ಹಿಡಿದು ಪ್ರತಿಯೊಬ್ಬರಿಗೆ, ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಬೊಜ್ಜು ಬೆಳೆಸ್ಕೊಂಡಿರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅಶೋಕ್ ಶೆಟ್ಟರ ಸಾಧನೆ ಇದೆಯಲ್ಲ ಅದು ಬಹುಮುಖಿ ಸಾಧನೆ. ಅವರ ಸಾಧನೆಯನ್ನು ಸಂಪೂರ್ಣವಾಗಿ ಕರ್ನಾಟಕದ ಜನತೆಗೆ ನಮ್ಮ ಹುಡುಗನ ಸಾಧನೆ ಸೂರತ್ ಅಥವಾ ಗುಜರಾತ್ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಬಂದೆ. ಇಲ್ಲಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆ ಕೈ ಮುದ್ದು. ಸೊ ಬನ್ನಿ ಅವ್ರು ನೋಡ್ತಾ ಹೋಗೋಣ. ಅವರ ಸೆಂಟ್ರಿಗೆ ಬಂದಿದ್ದಾರೆ. ನೋಡಿ, ಇದವರ ಪ್ರಪಂಚ. ನಾವು ಆ್ಯಕ್ಚುಲಿ ಅವರಿಗೆ ಸಮಯ ಹೇಳಿರಲಿಲ್ಲ, ಬಂದಿದ್ದು ಗೊತ್ತು, ಅವರನ್ನು ಮಾತಾಡಿಸ್ತೇವೆ ಅಂತ ಗೊತ್ತು, ಆದರೆ ಅವರಿಗೆ ಸಮಯ ಹೇಳಿರಲಿಲ್ಲ ನಾವು. ಹಾಗಾಗಿ ಅನಿರೀಕ್ಷಿತವಾಗಿ ಬಂದಿದ್ದೇವೆ. ಈ ಜಾಗವನ್ನು ನೋಡಿ, ಇದು ಇಲ್ಲಿಯ ಮೆಟೀರಿಯಲ್ಗಳನ್ನೆಲ್ಲ ನೀವು ಕೂಲಂಕಷವಾಗಿ ನಮ್ಮ ವಿಡಿಯೋದಲ್ಲಿ ತೋರಿಸ್ತೇವೆ ನಾವು. ನನಗೆ ರಾಜಾಶೋಕ್ ಶೆಟ್ಟರ ಕ್ರಿಯೇಟಿವಿಟಿ ಬಗ್ಗೆ ಮತ್ತು ಅವರ ಸಿಂಪ್ಲಿಸಿಟಿಯ ಬಗ್ಗೆ ನನಗೆ ಯಾಕೆ ಆಸಕ್ತಿ ಅಂತಂದರೆ, ಇಲ್ಲಿರುವ ಎಲ್ಲ ಮೆಟೀರಿಯಲ್ಗಳು ನೋಡಿ, ಇದು ಹಳೆಯ ವೇಸ್ಟ್ ಮೆಟೀರಿಯಲ್ಗಳು. ನಮ್ಮಲ್ಲಿ ಎಷ್ಟು ಟೈರ್ಗಳು ವೇಸ್ಟ್ ಆಗ್ತವೆ, ಎಷ್ಟು ಗುಜರಿ ವ್ಯಾಪಾರಿಗಳು ಅದನ್ನು ತಗೊಂಡೋಗ್ತಾರೆ, ಆದರೆ ನಾವು ಅದನ್ನು ಬಳಸ್ಕೊಳ್ಬೋದು ಅಂತಿಲ್ಲ. ಬೆಂಗಳೂರಲ್ಲಿ ಜಿಮ್ಮು ಅಥವಾ ಇತ್ಯಾದಿಗಳು ಫಿಟ್ನೆಸ್ ಅಂದರೆ ಏನು, ಹಣದಿಂದ ಹಣಕ್ಕಾಗಿ ಹಣಕ್ಕೋಸ್ಕರ ಮಾಡುವಂಥ ಒಂದು ದಂಧೆ ಆಗಿದೆ. ನೀವು ಅದನ್ನು ಅಲ್ಲಿ ಎಷ್ಟು ಲಕ್ಷದ ಇಕ್ವಿಪ್ಮೆಂಟ್ಸ್ ಇದೆ, ಯಾವ ರೀತಿ ಎ ಸಿ ಹಾಕಿದ್ದಾರೆ, ಯಾವ ರೀತಿ ಇದು ಮಾಡಿದ್ದಾರೆ, ಈ ಥರದ್ದೇ ನಾವು ಕಾಣ್ತೇವೆ ಹೊರತು. ಯಾಕೆಂದರೆ ನಾನು ಹೋಗ್ತೇನೆ ಅಲ್ರಿ ಇಲ್ಲಿ ನೋಡಿ, ಇಲ್ಲಿ ನೀವು ಹಗ್ಗ, ಟಯರು, ಅದೇ ವೇಸ್ಟ್ ಕೆಲವು ಮೆಟೀರಿಯಲ್ಗಳು ಇವನ್ನೆಲ್ಲ ಬಳಸಿ ಇವತ್ತು ರಾಷ್ಟ್ರದಲ್ಲೇ ನಂಬರ್ 1 ಫಿಟ್ನೆಸ್ ಮ್ಯಾನೇಜ್ಮೆಂಟನ್ನು ಮಾಡ್ತಾ ಇರುವಂಥವ್ರು ಯಾರು ಇದ್ದರೆ ಅದು ಅಶೋಕ್ ಶೆಟ್ಟರು. ಅಶೋಕ್ ಶೆಟ್ಟರ ದೊಡ್ಡ ಮಂತ್ರ ಏನು ಅಂದರೆ ದೇಶಿಕವಾದದ್ದು ಅಂತ. ಈ ಯಾವುದೇ ಎರವಲು ತಂದದ್ದಲ್ಲ. ಒಂದು ಉಡುಪಿಯ ಮೂಲದಲ್ಲಿ ಬೆಳೆದು ಬದುಕಿನ ಇಡೀ ಒಂದು ಪ್ರಯಾಣವನ್ನು ಮಾಡಿ ಅವರು ಯಾವ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಅಂದರೆ ಅದು ದೇಶಿಕವಾದದ್ದು. ಹೋಲಿಸ್ಟಿಕ್ ಅಪ್ರೋಚ್ ಅಂದರೆ ಏನು, ಸಂಪೂರ್ಣವಾಗಿ ಆರೋಗ್ಯವನ್ನು ಶರೀರವನ್ನು ಗಮನಿಸೋದು ಅಂತ. ಆ ಥಿಯರಿಯಲ್ಲಿ ಅವರು ಬಳಸುವಂಥ ಮೆಟೀರಿಯಲ್ಗಳು ಅಥವಾ ಬಳಸುವಂಥ ಇಡೀದಂಥ ಒಂದು ಕ್ರಿಯಾತ್ಮಕವಾದಂಥ ಪ್ರಕ್ರಿಯೆಗಳು ಯಾವುದು ಅಂತಂದರೆ ಅದು ನಮ್ಮದೇ, ಹೊಸತಲ್ಲ, ಆಮದು ತಂದದ್ದಲ್ಲ. ಅವರ ತಂತ್ರಗಳೇ ಇವತ್ತು ರಫ್ತಾಗ್ತಾ ಇದೆ ಬೇರೆ ಬೇರೆ ದೇಶಗಳಿಗೆ. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ನೋಡಿ ಅದು ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಸಮೃದ್ಧವಾಗಿ ಅದನ್ನು ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಇಂಥದ್ದೆಲ್ಲಾದರೂ ಒಂದು ನೋಡಿದ್ದೀರ ನೀವು? ನನಗಂತೂ ಆಶ್ಚರ್ಯ, ನಾವೆಲ್ಲೂ ನೋಡಿಲ್ಲ ಅಂಥದ್ದು. ನೀವು ಒಂದ್ರ ಮೇಲೆ ಒಂದು ಹೆಜ್ಜೆಗೆ ಫಿಟ್ನೆಸ್ ಸೆಂಟರ್ಗಳು ಕಾಣ್ತವೆ. ಆದರೆ ಏನು, ಎ ಸಿ ಓರಿಯೆಂಟೆಡ್ ಅಥವಾ ಮೆಟೀರಿಯಲಿಸ್ಟಿಕ್ಕು, ದೊಡ್ಡ ದೊಡ್ಡ ಯಂತ್ರಗಳು. ಆಮೇಲೆ 15 ದಿನದಲ್ಲಿ ಕರೆಸ್ತೇವೆ, 20 ದಿನದಲ್ಲಿ ಕರೆಸ್ತೇವೆ, ಅದನ್ನು ಕುಡೀರಿ, ಇದನ್ನು ಬಿಡಿ, ಈ ಥರದ್ದು. ಆದರೆ ಇಲ್ಲ, ಅದಲ್ಲ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕರಗಿಸಿ, ಆರೋಗ್ಯಪೂರ್ಣವಾಗಿರಿ. ಆದರೆ ಇವರು ಕರಗಿಸಿದ್ದು 1-2 kg ಅಂದ್ಕೊಂಡ್ರೆ 210 kg ಇದ್ದವರನ್ನು 99 kg, 95 kg, 98 kgಗೆ ತಂದಂಥ ದಾಖಲೆ ಇದೆ ಇವರ ಜೀವನದಲ್ಲಿ. ಅವರು ಇವತ್ತಿಗೂ ನಮ್ಮ ಮಧ್ಯೆ ಇದ್ದಾರೆ. ಅವರೀಗ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಸಿಕ್ಕಿದ್ರೆ ನಾವು ಅವರನ್ನು ಮಾತಾಡಿಸ್ತೇವೆ, ನಿಮ್ಮ ಎದುರು ತರ್ತೇವೆ. ಬನ್ನಿ ಶೆಟ್ರನ್ನು ಮಾತಾಡ್ಸೋಣ. ಓಯ್ ಶೆಟ್ರೆ, ಬರೋಲಿಯಾ? ನೋಡಿ, ಇವ್ರಿಗೆ ಯಾರಿಗಾರು ನಾವೊಂದು ಕ್ವಿಜ್ ಮಾಡ್ಬೋದು ಈಗ. ಶೆಟ್ರು ವಯಸ್ಸು ಹೇಳಿದವರಿಗೆ ಬಹುಮಾನ ಅಂತ. ಶೆಟ್ರು ನೋಡಿ 30-35 ವರ್ಷ ಅಂತ ಹೇಳ್ತಾರೆ ಅವರು. ಒಂದು ರೀತಿ ನನ್ನ ಮಗನಾಗಿದ್ದಾರೆ, ಆದರೆ ನನಗಿಂತ 1 ವರ್ಷ ಜಾಸ್ತಿ ಮರ್ರೆ ಇವರಿಗೆ. ಇವ್ರು ನೋಡಿ, ಇವ್ರ ಕತೆ ನೋಡಿ. ಅಂದರೆ ಫಿಟ್ನೆಸ್ಸು ಇವತ್ತು ರಾಷ್ಟ್ರೀಯ ಮಟ್ಟದ ಒಬ್ಬ ಮೊದಲ ದರ್ಜೆಯ ಒಬ್ಬ ಫಿಟ್ನೆಸ್ ಮ್ಯಾನೇಜ್ಮೆಂಟನ್ನು ಇಡೀದಾಗಿ ಮಾಡ್ಕೊಂಡಿರುವಂಥ ಒಬ್ಬ ಕೋಚ್ ಅಂತಿರೋ, ತಜ್ಞ ಅಂತಿರೋ, ಋಷಿ ಅಂತಿರೋ, ಎಲ್ಲವನ್ನೂ ಹೇಳ್ಬೋದು ನೀವು ಇವರಿಗೆ. ಆದರೆ
ಆ ಮನುಷ್ಯ ತನ್ನ ದೇಹವನ್ನೇ ದೇಗುಲವಾಗಿ ತನ್ನ ದೇಹವನ್ನೇ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ನೋಡಿ. ಮಗಳಿಗೆ ಮದುವೆ ಆಗಿದ್ದಾರೆ, ಮೊಮ್ಮಗ ಹುಟ್ಟಿದೆ, ಇದು ಈ ಅಜ್ಜ ಈ ಮನುಷ್ಯ, ಆದರೂ ನೋಡಿ ಹೇಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಸರ್. Welcome to Surat. Welcome all of you crew members. Good. Please come in.